ಇದು ಗೌತಮ್ ಊಟ ಅಂತ भैया देखो सब पिछड़ नोट रखी ಇಂದು ಗುಲ್ಬರ್ಗದಲ್ಲಿ ವೃದ್ಧಾಶ್ರಮ ಬಿದ್ದಾಪುರ ಕಾಲನಿ ನಮ್ಮ ಬುದ್ಧನಗರ ಯುವ ನಾಯಕ ಗೌತಮ್ ಸಂಘವಿ ಅವರ ಬರ್ತಡೇ ಬಹು ವಿಜೃಂಭಣೆಯಿಂದ ಅವ್ರ ಗೆಳೆಯರು ಅಹಮದ್ ನಮ್ಮ ಶಿವಣ್ಣ ಮುದ್ದಿ ಎಲ್ಲ ಕೂಡಲಿ ನಮ್ಮ ಇದರಲ್ಲಿ ವೃದ್ಧಾಶ್ರಮದಲ್ಲಿ ಮಾಡಿದ್ದಾರೆ. ಅವ್ರಿಗೆ ಹುಟ್ಟುಹೋದ ಶುಭಾಶಯಗಳು. 35 ವರ್ಷ ಹಿಂಗೆ ಇನ್ನೊಂದು 30 ವರ್ಷ ಚೆನ್ನಾಗಿ ಓದಿ ಬರ್ತೀನಿ ಮಂದಿಗೆ ಸಹಾಯ ಮಾಡಲಿ ಅಂತ ಹೇಳ್ತೀನಿ. ಧನ್ಯವಾದಗಳು. ಎಲ್ಲರಿಗೆ ಜೈ ಭೀಮ್. ಇವತ್ತಿನ ದಿವಸ ನಮ್ಮ ಅಣ್ಣವರಾದಂಥ ಗೌತಮ್ ಸಂಗೊಳ್ಗಿ ಅಣ್ಣವರು ಇವತ್ತಿನ ಹುಟ್ಟುಹಬ್ಬ ಕಾರ್ಯಕ್ರಮ ಏನಿದೆ ಅತಿ ವಿಜೃಂಭಣೆಯಿಂದ ಬಿದ್ಯಾಪುರ ಕಾಲೋನಿ ಅನಾಥಾಶ್ರಮದಲ್ಲಿ ಬಡವರಿಗೆ ಅನ್ನದಾನ ಕಾರ್ಯಕ್ರಮ ಮಾಡಿದ್ದಾರೆ. ಆ ಬರ್ತ್ಡೇ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲೆಯ ಯುವ ನಾಯಕರು ಮತ್ತು ಕಾಂಗ್ರೆಸ್ ಪಕ್ಷದ ಮುಖಂಡರು ಸಮಿತಿ ಅಧ್ಯಕ್ಷರಾದಂಥ ಅಶೋಕ್ ವೀರನಾಯಕ್ ಅಣ್ಣವರು ಬಂದಿದ್ದಾರೆ. ಅದೇ ರೀತಿ ಮಹಾನಾಯಕ ರಾಜ್ಯಾಧ್ಯಕ್ಷರಾದಂಥ ಸಿದ್ದು ದೊಡ್ಡಮನಿ ಅಣ್ಣವರು ಬಂದಿದ್ದಾರೆ. ಅದೇ ರೀತಿ ಶಿವಮೂರ್ತಿ ಯುವ ನಾಯಕರು ಅವರು ಕೂಡ ಈ ಬರ್ತ್ಡೇ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅನೇಕ ಗೌತಮ್ ಸಂಗೊಳ್ಗಿ ಅಭಿಮಾನಿಗಳು ಬಂದಿದ್ದಾರೆ. ನಾವೆಲ್ಲರೂ ಇವತ್ತಿನ ದಿವಸ ಗೌತಮ್ ಅಣ್ಣವರು ಒಂದು ಹುಟ್ಟು ಹಬ್ಬವನ್ನು ಇವತ್ತು ಅರ್ಥಪೂರ್ಣವಾಗಿ ಆಚರಿಸಿಕೊಂಡಿದ್ದಾರೆ. ಅವರಿಗೆ ಭಗವಂತ 100 ವರ್ಷ ಆಯುಷ್ಯ ಕೊಟ್ಟು ಆರೋಗ್ಯ ಕೊಟ್ಟು ಅವರ ಮುಂದಿನ ಆಸೆ ಆಕಾಂಕ್ಷೆಗಳು ಈಡೇರಲಿ, ಇನ್ನಷ್ಟು ಹೆಚ್ಚಿಗೆ ಅವರು ಬೆಳೀಲಿ ಮತ್ತು ಈ ಥರ ಅಂತರು ಸಮಾಜ ಸೇವೆ ಮಾಡಲಿ, ಜನಕ್ಕೆ ಉದ್ಧಾರ ಮಾಡಲಿ ಅಂತ ಹೇಳ್ತೀವಿ. ಇವತ್ತಿನ ದಿವಸ ಎಲ್ಲರೂ ಅವರು ಹುಟ್ಟುಹಬ್ಬಕ್ಕೆ ಬಂದದಕ್ಕಾಗಿ ಧನ್ಯವಾದಗಳು. ಜೊತೆ ಗೌತಮಣ್ಣನಿಗೆ ನಮ್ಮ ಕಡೆಯಿಂದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಅಣ್ಣ ಇವತ್ತಿನ ದಿವಸ 15 ಆಗಸ್ಟ್ ದಿನಾಚರಣೆ ಅಂಗವಾಗಿ ನಮ್ಮ ಗೌತಮ್ ಸಂಗೊಳ್ಗಿ ನಮ್ಮ ತಮ್ಮನಾದ ಅವ್ರದ್ದು ಜನ್ಮದಿನದ ಅಂಗವಾಗಿ ಇವತ್ತಿನ ದಿವಸ ನಿರಾಶ್ರಿತರ ಕೇಂದ್ರ ಇದು ಹೈಕೋರ್ಟ್ ಹತ್ರ ನಾವು ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದಾರೆ. ಅವರಿಗೆ ಧನ್ಯವಾದಗಳು ಹೇಳುತ್ತಾ ಎಲ್ಲ ಅಭಿಮಾನಿಗಳಿಗೂ ಎಲ್ಲ ನನ್ನ ಅಣ್ಣ ತಮ್ಮರಿಗೂ ಇನ್ನು ಸುಖವಾಗಿ ಒಂದು 100 ವರ್ಷ ಕಾಲ ಹೀಗೆ ಬಾಳಲಿ ಅಂತ ಆನಂದ ಹಾರೈಸುತ್ತಾ ಇವರಿಗೆ ಸುಖ ಸಂತೋಷ ಹೀಗೆ ಸಿಗಲಿ ಅಂತೇಳಿ ನಾನು ಎರಡು ಶುಭಾಶಯಗಳು ಹೇಳ್ತಾ ಇದ್ದಾರೆ. ಮಹಾನಾಯಕ ಅಂಬೇಡ್ಕರ್ ವೇದಿಕೆಯಿಂದ ನಮ್ಮ ಜಿಲ್ಲಾಧ್ಯಕ್ಷರಾದ ಗೌತಮ್ ಸಂಗೊಳ್ಗಿ ಅವರಿಗೆ 35ನೇ ಹುಟ್ಟುಹಬ್ಬದ ಶುಭಾಶಯಗಳು. ನನ್ನ ಸಂಸ್ಥಾಪಕ ಅಧ್ಯಕ್ಷ ನಾನಾಗಿರೋದ್ರಿಂದ ನಮ್ಮ ವತಿಯಿಂದ ನಮ್ಮ ಇಡೀ ಮಹಾನಾಯಕ ಅಂಬೇಡ್ಕರ್ ವತಿಯಿಂದ ಇಲ್ಲಿ ಬರ್ತಕ್ಕಂಥ ಎಲ್ಲರ ವತಿಯಿಂದ ಹುಟ್ಟುಹಬ್ಬ ಶುಭಾಶಯಗಳು ಹೇಳ್ತೇವೆ. ತಮ್ಮ ಹೆಸರು ಸರ್? ಶ್ರೀರಾಮಪ್ಪ ಬಿ ದೊಡ್ಡಮನಿ. सबको अस्सलाम वालेकुम। गौतम का जन्मदिन का मुबारक पहले बात देता हूँ। जन्मदिन मुबारक गौतम। और ये अनाथ आश्रम में सब दोस्तों और उनके अध्यक्ष साहब उन्होंने सब जने मिलकर खाने का बंदोबस्त करे थे और आगे दिनों में गौतम और आगे बढ़न दे बोल को ये हमारी ख्वाहिश है। जन्मदिन मुबारक। और एक बार
ಶಿವಮೊಗ್ಗ ನಗರದ ರಿಂಗ್ ರಸ್ತೆಯಲ್ಲಿರುವ ಅನಾಥ ನಿರಾಶ್ರಿತ ಕೇಂದ್ರದಲ್ಲಿ ಇವತ್ತು ಬುದ್ಧನಗರದ ಗೌತಮ್ ಸಂಗೊಳ್ಗಿ ಅವರ 32ನೇ ಹುಟ್ಟುಹಬ್ಬ ನಾವೆಲ್ಲರೂ ಸೇರಿ ಆಚರಿಸ್ತಾ ಇದ್ದೇವೆ. ಹಾಗೂ ಈ ಹುಟ್ಟುಹಬ್ಬ ಬಹಳ ಸರಳ ಹಾಗೂ ಒಂದು ನಿರಾಶ್ರಿತ ಕೇಂದ್ರದಲ್ಲಿ ಎಲ್ಲರಿಗೆ ಊಟ ಹಾಕುವ ಮೂಲಕ ಹಾಗೂ ಅನ್ನ ಸಂತರಣೆ ಮಾಡುವ ಮೂಲಕ ಒಂದು ಹುಟ್ಟುಹಬ್ಬ ಆಚರಿಸಿದ್ದೇವೆ. ಹಾಗೂ ಎಲ್ಲರೂ ಅವರ ಏನು ಬಂಧು ಬಳಗ, ಸ್ನೇಹಿತರು ಹಾಗೂ ಅಭಿಮಾನಿಗಳು ಎಲ್ಲರೂ ಸೇರಿ ಇವತ್ತು ಹುಟ್ಟುಹಬ್ಬ ನಾವೆಲ್ಲರೂ ಆಚರಿಸ್ತಾ ಇದ್ದೇವೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಬಹಳಷ್ಟು ಜನ ಎಲ್ಲ ನಮ್ಮ ಸಂಸ್ಥೆಯ ರಾಜ್ಯಾಧ್ಯಕ್ಷರಿದ್ದಾರೆ, ಸಿದ್ದರಾಮಪ್ಪ ಅಣ್ಣವರು ಹಾಗೂ ಶಿವಕುಮಾರ್ ಮುದ್ದಿಯವರಿದ್ದಾರೆ, ಹಾಗೂ ಏನು ನಮ್ಮ ಸಿದ್ದು ಅವರಿದ್ದಾರೆ. ಸಾಕಷ್ಟು ಅವರ ಎಲ್ಲ ಒಂದು ಸ್ನೇಹಿತರ ಬಳಗ ಸೇರಿ ಇವತ್ತು ಹುಟ್ಟುಹಬ್ಬ ಆಚರಿಸ್ತಾ ಇದ್ದೇವೆ. ಹಾಗೂ ಯಾವಾಗಲೂ ಕೂಡ ಗೌತಮ್ ಅವರು ಒಂದು ಸಮಾಜ ಸೇವೆ, ಒಂದು ಒಳ್ಳೆಯ ರೀತಿಯಿಂದ ಒಂದು ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ. ಹಾಗೂ ದಿನ ಬೆಳಗಾದರೆ ಸಮಾಜ ಸೇವೆಯಲ್ಲಿ ಒಂದು ಮನೆ ಕೆಲಸಕ್ಕೆ ಹೆಚ್ಚಿಗೆ ಒಂದು ಕೆಲಸ ಮಾಡಲಿಕ್ಕಿದ್ದಾರೆ. ಹಾಗೂ ಯಾವಾಗಲೂ ಕೂಡ ರೈತರ ಬಗ್ಗೆ, ಬಡವರ ಬಗ್ಗೆ, ಮಧ್ಯಮ ಬಗ್ಗೆ ಸಾಕಷ್ಟು ಚಿಂತನೆಯುಳ್ಳ ಹಾಗೂ ಯಾವಾಗಲೂ ಕೂಡ ಒಳ್ಳೆಯ ಕೆಲಸಕ್ಕೆ ಒಂದು ನಾಂದಿಯಾಗಿದ್ದಾರೆ. ಹಾಗೂ ಇವತ್ತು ಅವರ ಹುಟ್ಟುಹಬ್ಬ ನಾವೆಲ್ಲರೂ ಸೇರಿ ಆಚರಿಸ್ತಾ ಇದ್ದೇವೆ. ಹಾಗೂ ಅವರಿಗೆ ಗೌತಮ್ ಸಂಗೊಳ್ಗಿ ಅವರಿಗೆ ಒಂದು ಎಲ್ಲ ಸರ್ವ ಜನಾಂಗದ ಪ್ರೀತಿ ಇದೆ ಅವ್ರ ಮೇಲೆ. ಗೌತಮ್ ಹೆಂಗಪ್ಪ ಅಂದ್ರೆ ಕೆಲಸಕ್ರಿಯೆ ಇದ್ದಂಗೆ, ಕೆಲಸಕ್ರಿಯೆ ಹೆಂಗೆ ರುಚಿ ಇರ್ತಲ್ಲ ಹಂಗೆ ರುಚಿಕರವಾದಂಥ ವ್ಯಕ್ತಿ ಗೌತಮ್ ಅವರು ಇದ್ದಾರೆ. ಎಲ್ಲರಿಗೆ ಬೇಕಾಗುವಂಥ ವ್ಯಕ್ತಿ ಗೌತಮ್ ಅವರು. ಹಾಗೂ ಅದಕ್ಕೆ ಇವತ್ತು ಹುಟ್ಟುಹಬ್ಬ ಅವರ ಸಂಸ್ಥೆಯ ರಾಜ್ಯಾಧ್ಯಕ್ಷರು ಕೂಡ ಇವತ್ತು ಆಗಮಿಸಿದ್ದಾರೆ. ಎಲ್ಲರೂ ಅವರ ಸಹೋದರರು ಎಲ್ಲರೂ ಒಂದು ಬಳಗ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಅವರಿಗೆ ಒಂದು ಹುಟ್ಟುಹಬ್ಬ ನಾವೆಲ್ಲರೂ ಸೇರಿ ಆಚರಿಸಿದ್ದೇವೆ. ಅವರಿಗೆ ಹಾಗೂ ಅವರ ಪರಿವಾರದವರಿಗೆ ಒಂದು ಒಳ್ಳೆಯ ಆಯುಷ್ಯ, ಆರೋಗ್ಯ, ಸಂಪತ್ತು ಆ ದೇವರು ಕೊಟ್ಟು ಕಾಪಾಡಲಿ ಅಂತಂದು ಹಾರೈಸಿ ನಾಳೆ ಮಾತು ಮುಗಿಸ್ತೇನೆ. ಹಾಗೂ ಇನ್ನೊಮ್ಮೆ ಗೌತಮ್ ಸಂಗೊಳ್ಗಿ ಅವರಿಗೆ 32ನೇ ಹುಟ್ಟುಹಬ್ಬದ ಶುಭಾಶಯಗಳು.